ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಕೀಬಾಸ್ ಪೈ ಸಾಫ್ಟ್ವೇರ್ನ ಯಾವ ರೀತಿಯಲ್ಲಿ ನಾವು ಅನ್ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಡಿಲೀಟ್ ಮಾಡಬಾರ್ದು. ಡಿಲೀಟ್ ಮಾಡಿದ್ರೆ ಪ್ರೋಗ್ರಾಮ್ ಫೈಲನ್ನು ಕರಪ್ಟ್ ಆಗುತ್ತೆ. ಕರಪ್ಟ್ ಆದರೆ ನಮ್ಮ ಸಿಸ್ಟಮ್ ಆನ್ ಆಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ವಿಂಡೋಸ್ ಕೂಡ ಕರಪ್ಟ್ ಆಗಿಬಿಡುತ್ತೆ ಡಿಲೀಟ್ ಮಾಡೋದ್ರಿಂದ. ಇದನ್ನು ಅನ್ಇನ್ಸ್ಟಾಲ್ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬಾ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ಯಾವುದಾದ್ರೂ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡೋದು ಮತ್ತು ಎಡಿಟಿಂಗ್ ಬಗ್ಗೆ ನಿಮ್ಗೆ ಏನಾದರೂ ವಿಡಿಯೋ ಬೇಕಾದಲ್ಲಿ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೋದು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ನೋಡ್ಬೋದು ಸ್ನೇಹಿತರೆ, ಇವಾಗ ಕಂಟ್ರೋಲ್ ಪ್ಯಾನಲನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾನಿವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, PRO ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇದು ಒಂದೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾವು ಇನ್ಸ್ಟಾಲ್ ಆಗಿರೋ ನಮ್ಮ ಸಾಫ್ಟ್ವೇರ್ಗಳು A to Z ಇದರಲ್ಲಿ ಸೇವ್ ಆಗ್ತವೆ. ನೋಡ್ಬೋದು ಈ ರೀತಿ ಬಂದಿರ್ತದೆ. ಇದು ಸ್ಟೆನ್ಬರ್ಗ್ ಸಂಬಂಧಪಟ್ಟ ಫೈಲ್ಗಳನ್ನು ನಾವೇನು ಮಾಡಬೇಕು, ಅನ್ಇನ್ಸ್ಟಾಲ್ ಅನ್ನು ಕೊಡಬೇಕು. ಕೊಟ್ಟ ನಂತರ ನೋಡ್ಬೋದು ಮತ್ತೆ ಈ ಕಡೆ ಟಿಕ್ ಮಾರ್ಕ್ ಬಂದಿರುತ್ತೆ. ಟಿಕ್ ಮಾರ್ಕ್ ಸಮೇತ ಇದನ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಹಂಗಾದ್ರೆ ಇನ್ಸ್ಟಾಲ್ ಆಗುತ್ತೆ, ಅನ್ಇನ್ಸ್ಟಾಲ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ರೀತಿ ನೀವು ಕೂಡ ಮಾಡ್ಕೊಂಡು ಅನ್ಇನ್ಸ್ಟಾಲ್ ಅನ್ನು ಮಾಡಬಹುದು. ನಾನೀಗ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ, ಈ ರೀತಿ ತುಂಬಾ ಸುಲಭವಾಗಿ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ಬೋದು. ಡಿಲೀಟ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಅಲ್ಲಿ ಡಿಲೀಟ್ ಮಾಡಕ್ ಹೋದ್ರೆ ಅದು ಸಾಫ್ಟ್ವೇರ್ನ ಇವಾಗ ಅದೇನಾಗುತ್ತೆ, ಪ್ರೋಗ್ರಾಮ್ ಫೈಲ್ ಕರಪ್ಟ್ ಆಗುತ್ತೆ. ಪ್ರೋಗ್ರಾಮ್ ಫೈಲ್ ಕರಪ್ಟ್ ಆದರೆ ವಿಂಡೋಸ್ ಕೂಡ ಕರಪ್ಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಯಾರು ಡಿಲೀಟ್ ಅನ್ನ ಮಾಡಬೇಡ್ರು. ಯಾಕಂದ್ರೆ ಈ ಡಿಲೀಟ್ ಮಾಡಿದ್ರೆ ಆ ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗುತ್ತೆ, ಅನ್ಇನ್ಸ್ಟಾಲ್ ಆಗುತ್ತೆ. ಪ್ರೋಗ್ರಾಮ್ ಫೈಲ್ಗೆ ಏನು ಎಫೆಕ್ಟ್ ಆಗೋದಿಲ್ಲ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಈ ರೀತಿಯಲ್ಲಿ ನೀವು ಕೂಡ ಅನ್ಇನ್ಸ್ಟಾಲ್ ಅನ್ನ ಮಾಡಿ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಹಂಗ ಒಂದು ಲೈಕ್ ಮಾಡ್ರಿ, ಹಂಗ ಶೇರ್ ಮಾಡ್ರಿ ಅಂತ ಹೇಳ್ತಾ ನೋಡ್ಬೋದು ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ. ನಿಮ್ಗೆ ಯಾವ ವಿಡಿಯೋ ಬೇಕಂತ ನಾನು ಕಮೆಂಟ್ ಮಾಡೋದ್ರ ಮೂಲಕನೂ ತಿಳಿಸ್ಬೋದಾಗಿರುತ್ತೆ. ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿದ್ರೆ ನನಗೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ಐಡಿಯಾ ಬರುತ್ತೆ. ಐಡಿಯಾ ಬಂದರೆ ನಿಮಗೆ ವಿಡಿಯೋ ಮಾಡಿನ ನಾನು ಅಪ್ಲೋಡ್ ಮಾಡೋಕ್ಕೂ ನನಗೂ ಕೂಡ ಈಸಿಯಾಗಿ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ಇವಾಗ ನಾನು ಸ್ಟೆನ್ಬರ್ಗ್ಗೆ ಸಂಬಂಧಪಟ್ಟ ಫೈಲ್ಗಳನ್ನು ಡಿಲೀಟ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ಡಿಲೀಟ್ ಆಗಿರೋದು ತೋರಿಸ್ತಾ ಇದೆ. ಸಾಫ್ಟ್ವೇರ್ ಕೂಡ ನೋಡ್ಬೋದು, ನಾ ಎಲ್ಲಿ ಬಿಟ್ಟಿದ್ದೆ ಸಾಫ್ಟ್ವೇರ್, ಇಲ್ಲಿ ಬಿಟ್ಟಿದ್ದೆ. ಸಾಫ್ಟ್ವೇರ್ ಕೂಡ ಇಲ್ಲ. ಇವಾಗ ಒಳ್ಳೆ ತಿರ್ಗಾ ಮತ್ತೆ ನೀವು ಇನ್ಸ್ಟಾಲೇಷನ್ ಮಾಡಬಹುದು. ಯಾಕಂದರೆ ಸಾಫ್ಟ್ವೇರ್ ಏನಾದರೂ ಎರರ್ ಬಂದು ಏನಾದರೂ ಪ್ಲಗ್ಇನ್ ಬಿದ್ದಿಲ್ಲ ಅಂದರೆ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಇನ್ಸ್ಟಾಲೇಷನ್ ಮಾಡ್ಬೋದು. ಈ ರೀತಿಯಾಗಿ ತುಂಬ ಸುಲಭವಾಗಿರುತ್ತೆ. ಇನ್ಸ್ಟಾಲ್ ಕೂಡ ಹೆಂಗೆ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಸರಿಯಾಗಿ ಕಂಡಿಲ್ಲ ಸ್ನೇಹಿತರೆ. ಕ್ಯಾಮ್ರಾದಿಂದ ಮಾಡಿರೋದು, ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೋಡ್ಬೋದು ಸ್ನೇಹಿತರೆ, ಸ್ಟೆಪ್ ಬೈ ಸ್ಟೆಪ್ ಕೀಬಾಸ್ ಫೈಲಲ್ಲಿ ಮತ್ತು FL ಸ್ಟುಡಿಯೋದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.